ಪ್ರೇಮಶೇಖರ ಸರ್ ಈಗ ಜನನ ಕನ್ವಿನ್ಸ್ ಮಾಡಬೇಕು ಅಂತ ಬಂದಾಗ ಈ ಆಳ್ವಿಕೆಯಲ್ಲಿರುವಂತಹವರಿಗೆ ಇದನ್ನು ಸಮಾಧಾನ ಮಾಡಬೇಕು. ನಾನು ಶಹಬಾಷ್ ಅಂತ ಹೇಳಬೇಕು, ಪ್ರತೀಕಾರ ನಮಗೆ ತೀರಿಸ್ಕೊಂಡ್ವಿ, ಇವತ್ತು ನಾವು ಒಂಥರ ಸಂಭ್ರಮಿಸಬೇಕು ಅಂತ ಬಂದಾಗ ಅವರ ಮೆಂಡಲ್ಲಿ ಏನು ಬೇಕಾದರೂ ಓಡ್ತಾ ಇರಬಹುದು. ಈಗ ನಾನು ಇದನ್ನೆಲ್ಲವನ್ನು ಕೂಡ ದಿಗ್ಬಂಧನದ ಪಾಠಲ್ಲಿ ನೋಡ್ತೀನಿ ಸರ್. ಈಗ ಸಿಂಧೂ ನದಿ, ನಾವು ನಿಮಗೆ ನೀರು ಬಿಡಲ್ಲ, ಇಲ್ಲಿಂದ ರಾಯಭಾರ ಕಚೇರಿ ಎಲ್ಲರೂ ಕೂಡ ಇಮ್ಮಿಡಿಯೇಟಾಗಿ ಖಾಲಿ ಮಾಡಿ, ಇಂಡಿಯಾದಲ್ಲಿ ಒಬ್ಬನೇ ಒಬ್ಬ ಪಾಕಿಸ್ತಾನಿ ಕೂಡ ಇರಕೂಡದು, ಜೊತೆಗೆ ನಿನ್ನ ವಸ್ತುಗಳು ನನಗೇನು ಬೇಕಾಗಿಲ್ಲ, ನಿನ್ನೊಂದಿಗೆ ನಾನು ವ್ಯವಹಾರ ಇಟ್ಕೊಳ್ಳಲ್ಲ ಅಂದ ತಕ್ಷಣ ಇದೆಲ್ಲವೂ ರಾಜತಾಂತ್ರಿಕವಾಗಿ ಇಮ್ಮಿಡಿಯೇಟಾಗಿ ಸ್ವಲ್ಪ ಮಟ್ಟಿಗೆ ಒಂದು ಹಸಿದವ್ರಿಗೆ ಒಂದೇನೋ ಕೈಗೆ ಒಂದು ಸ್ವಲ್ಪ ಯಾವುದೋ ಒಂದು ತಿಂಡಿಯ ಚೂರು ಕೊಟ್ಟಂಗಂತ ಅನಿಸಬಹುದು, ಜನಗಳ ಮನಸ್ಸಿನ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಈ ಪ್ರತೀಕಾರ ಅನ್ನುವುದನ್ನು ಒಂದು ಆಳ್ವಿಕೆ ಅಂತ ಬಂದಾಗ ಅವ್ರು ತೀರಿಸ್ಕೊಳ್ಳೋ ಬಗ್ಗೆನೇ ಬೇರೆ ಇರುತ್ತಲ್ಲ ಸರ್, ಅವ್ರಿಗೆ ಬೇಕಿರ್ತಕ್ಕಂಥ ವಿಧಾನನೇ ಬೇರೆ ಇರುತ್ತಲ್ಲ ಅಂತ. ಹೌದು, ಜನರಿಗೆ ಅಂದ್ರೆ ಈಗ ಒಂಥರ ಈ ಕ್ರೋಧದಿಂದ ಅಥವಾ ಪ್ರತೀಕಾರ ಭಾವನೆಯಿಂದ ತುಂಬಿರುವಂತ ಭಾರತೀಯರಿಗೆ ಅವರು ಅದನ್ನ ಸ್ವಲ್ಪ ಸಮಾಧಾನ ಹೇಳುವಂತ ಮಾತುಗಳನ್ನ ಪ್ರಧಾನಮಂತ್ರಿ ಮೋದಿ ಅವರು ಮಾಡಿದ್ದಾರೆ. ನಿನ್ನೆ ಬಿಹಾರದಲ್ಲಿ ಅವರು ಹೇಳದ್ದೇನು, ಈ ಟೆರರಿಸ್ಟ್ಗಳು ಮತ್ತೆ ಅವ್ರನ್ನ ಸಾಕ್ತಾರಲ್ಲ, ಅವ್ರದ್ದು ಉನ್ಕೆ ಬಚಿ ಕುಚಿ ಜಮೀನ್ ಕೋ ಮಿಟ್ಟಿ ಮೇ ಮಿಲಾನೆ ಕಾ ಸಮಯ ಆ ಚುಕಾ ಹೈ ಅಂದ್ರು. ಅಂದ್ರೆ ಬಚ್ಚಿ ಕುಚಿ ಜಮೀನ್ ಅಂದ್ರೆ ಏನು, 71ರ ನಂತರ ಎಷ್ಟು ಉಳಿದಿದೆ ಪಾಕಿಸ್ತಾನ, ಒಂದು ಭಾಗವನ್ನು ಕಳ್ಕೊಂಡ್ಮೇಲೆ ಅದನ್ನೂ ಸಹ ಮಣ್ಣಲ್ಲಿ ಮಣ್ಣಾಗಿಸುವಂತ ಸಮಯ ಬಂದಿದೆ ಅಂತ ಹೇಳಿದ್ರು. ಮತ್ತೆ ಏನು ಆಮೇಲೆ ಇಂಗ್ಲಿಷ್ ಅಲ್ಲಿ ಅವ್ರು ಹೇಳಿದ್ರು, ಆಯ್ತಾ, ಗ್ಲೋಬಲ್ ಆಡಿಯನ್ಸ್ಗೆ, ಓಕೆ, ನಾವು ಪ್ರಪಂಚದ ಅಂತ್ಯದವರೆಗೂ ಅವ್ರನ್ನ ಹುಡುಕೊಂಡು ಹೋಗ್ತೀವಿ ನಾವು ಅಂತ. ಓಕೆ, ಅದೇ ಮಾತನ್ನ ಅವ್ರಿಗೂ ಹಿಂದೆ ಆಕ್ಚುಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಂದ್ರೆ ಅವ್ರ ನಮ್ಮ ಭಾರತೀಯರ ಈ ಒಂದು ಪ್ರತೀಕಾರ ಮನೋಭಾವಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ, ಅರ್ಥ ಮಾಡ್ಕೋತೀವಿ, ನಿಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ, ನೀವು ಚಿಂತೆ ಮಾಡಬೇಡಿ, ನಾವು ನೋಡ್ಕೋತೀವಿ ಅಂತ ರಕ್ಷಣಾ ಮಂತ್ರಿಯವರು ಹೇಳಿದ್ದಾರೆ, ಪ್ರಧಾನಮಂತ್ರಿಯವರೇ ಎಲ್ಲವೂ ಆಯ್ತು. ಓಕೆ, ಆದ್ರೆ ಸರ್ಕಾರ ಆಕ್ಚುಲಿ ಮಾಡುತ್ತೇನು, ಅದೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ಸಾಫ್ಟ್, ಮೀಡಿಯಂ ಅಂಡ್ ಹಾರ್ಡ್ ಅಂತ. ಸಾಫ್ಟ್ ಟಾರ್ಗೆಟ್, ಇದನ್ನ ಸಾಫ್ಟ್ ಪ್ಲಾನ್, ಇದನ್ನ ಮೋದಿ ಅವರು 2015 ಇಂದನೇ ಮಾಡ್ತಾ ಬಂದಿದ್ದಾರೆ. ಪಾಕಿಸ್ತಾನಕ್ಕೆ ಅದೆಲ್ಲ ಒಂದು ಟೆರರ್ ಇನ್ಫ್ರಾಸ್ಟ್ರಕ್ಚರ್ ನ ಬೆಳೆಸೋದಕ್ಕೆ ಇದಕ್ಕೆಲ್ಲವೂ ಈಗ ಇವತ್ತು ಬೆಳಿಗ್ಗೆ ತಾನೇ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಅಂತದ್ದು ಕ್ವಾಜಾ ಆಸಿಫ್ ಹೇಳಿದ್ರು, ಆಯ್ತಾ, ವಿ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ಡರ್ಟಿ ಜಾಬ್ ಫಾರ್ ಅಮೆರಿಕಾ ಫಾರ್ ದಿ ಪಾಸ್ಟ್ 3 decades ಅಂತ. ಅಂದ್ರೆ ಈ ಟೆರರಿಸ್ಟ್ ನ ಸಾಕೋದನ್ನ ನಾವು 3 ದಶಕಗಳಿಂದ ಮಾಡ್ತಾ ಇದ್ದೀವಿ. ಅಮೆರಿಕ ಹೇಳದ್ರಿಂದ, ಅನಂತರ ಬ್ರಿಟನ್ ಹೇಳದ್ರಿಂದ, ಇದನ್ನ 1993 ನಲ್ಲಿ ಬೆನಜೀರ್ ಭುಟ್ಟೋ ಸಹ ಹೇಳಿದ್ರು, ಆಗ್ಲೂ ಯಾರು ಅದನ್ನ ಸೀರಿಯಸ್ ತಗೊಳ್ಳಿಲ್ಲ. 2003 ನಲ್ಲಿ ಮುಷರಫ್ ಸಹ ಹೇಳಿದ್ರು, ಟೆರರಿಸ್ಟ್ ಹಮಾರೆ ಹೀರೋ ತೇಜಿ ಅಂತ, ಅದನ್ನು ಯಾರು ಗಮನಿಸಲಿಲ್ಲ. ಈಗ ಈ ಮನುಷ್ಯ ಕ್ವಾಜಾ ಆಸಿಫ್ ಇನ್ನೂ ಜೋರಾಗಿ ಹೇಳಿದ್ದಾರೆ ಸ್ಕೈ ನ್ಯೂಸ್ ನಲ್ಲಿ. ಓಕೆ, ಅದನ್ನ ಆ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹದ್ದುಬಸ್ತಿಗೆ ಇಡಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೋದಿ ಅವರು 2015 ನಲ್ಲೇ UAE ಭೇಟಿ ಕೊಟ್ಟರು. ನಂತರ ಸೌದಿ ಅರೇಬಿಯಾಗೆ 2016 ನಲ್ಲಿ ಪಾಕಿಸ್ತಾನಕ್ಕೆ ಬರ್ತಾ ಇದ್ದಂತ ಒಂದು ಡೆವಲಪ್ಮೆಂಟಲ್ ಫಂಡ್ ಇದೆಯಲ್ಲ, ಅದಕ್ಕೆ ಕತ್ತರಿ ಹಾಕಿದ್ರು. ಆ ಡೆವಲಪ್ಮೆಂಟಲ್ ಫಂಡ್ ಎಲ್ಲ ಉಪಯೋಗಿಸ್ತಾ ಇದ್ದದ್ದು ಈ ಒಂದು ಕೆಟ್ಟ ಡರ್ಟಿ ಜಾಬ್ಗೋಸ್ಕರ. ಅದು ಪಾಯಿಂಟ್ ನಂಬರ್ 1. ಓಕೆ, ಅನಂತರ ಆಕ್ಚುಲಿ ಏನ್ ಮಾಡಿದ್ದಾರೆ, ಈಗ ಸೌದಿ ಅರೇಬಿಯಾ ಮತ್ತೆ ಅದಕ್ಕೆ ಸಿಕ್ಕ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಅನ್ನ ಕತ್ತರಿಸಿದ್ದಾರೆ. ಸೌದಿ ಅರೇಬಿಯಾ is with us now. UAE is firmly with us now. ಜೋರ್ಡಾನ್ 65 ವಾರ್ ನಲ್ಲಿ ಪಾಕಿಸ್ತಾನಕ್ಕೆ ಅಮ್ಯುನಿಷನ್ ಸಪ್ಲೈ ಮಾಡಿತ್ತು, ಅದು ನಮ್ಮ ಜೊತೆ ಇದೆ ಈಗ, ಆಯ್ತಾ. ಮತ್ತೆ 1971 ವಾರ್ ನಲ್ಲಿ ಇರಾನ್ ಶಾ ಏನ್ ಹೇಳಿದ್ರು, India tries to divide West Pakistan too, it will have to face Iranian forces ಅಂತ. ಅಂದ್ರೆ ಪಾಕಿಸ್ತಾನ ಪರವಾಗಿ ನಾವು ಹೋರಾಡ್ತೀವಿ ಅಂತ ಇರಾನ್ ಹೇಳಿತ್ತು. ಈಗ ಇರಾನ್ ಸಹ ನಮ್ಮ ಕಡೆ ಇದೆ. ಸೊ ಡಿಪ್ಲೊಮ್ಯಾಟಿಕಲಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡೋ ಕೆಲಸವನ್ನು ಮೋದಿ ಅವರು ಮಾಡಿದ್ದಾರೆ. ಫೈನಾನ್ಷಿಯಲ್ ಸೋರ್ಸ್ ಕಟ್ ಮಾಡಿಸಿದ್ದಾರೆ, ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಎಲ್ಲವನ್ನು ಕತ್ತರಿಸಿದ್ದಾರೆ. ಅದು ಸಾಫ್ಟ್ ಆಯ್ತು. ಇನ್ನು ಮೀಡಿಯಂ ಮತ್ತು ಹಾರ್ಡ್ ಅಂತಾನು ಹೇಳಬಹುದು ನಾವು. ಈ ಇಂಡಸ್ ವಾಟರ್ ಟ್ರೀಟಿಯನ್ನ ಅಬ್ರೋಗೇಟ್ ಅಂತದ್ದು, ಸಾರಿ, ಅಬೇನ್ಸ್ ಅಲ್ಲಿ ಇಟ್ಟಿರೋದು, ಅದನ್ನ ಪೂರ್ತಿ ಸಸ್ಪೆಂಡ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡಿಲ್ಲ. ಆಕ್ಚುಲಿ ಮೊನ್ನೆ ವಾರದ ಹಿಂದೆ ನಾವೆಲ್ಲ ಕೇಳಿಸ್ಕೊಂಡ್ರು, ಪಾಕಿಸ್ತಾನಿ ಆದಟ್ಟ ಆರ್ಮಿ ಜನರಲ್, ಜಿಹಾದಿ ಜನರಲ್ ಆಸಿಫ್ ಮುನೀರ್ ಏನ್ ಹೇಳಿದ್ರು, ಹಿಂದೂಗಳು ನಾವು ಬೇರೆ ಬೇರೆ, ನಮ್ಮ ಧರ್ಮ ಬೇರೆ, ನಮ್ಮ ಥಿಂಕಿಂಗ್ ಬೇರೆ, ನಮ್ಮ ಆಶೋತ್ತರಗಳು ಬೇರೆ, ನಮ್ಮ ಎಲ್ಲವೂ ಬೇರೆ ಬೇರೆ, ನಾವು ಅವರಿಂದ ಬೇರೆ ಇರಬೇಕು, ಅದಕ್ಕಾಗಿ 2 ನೇಷನ್ ಥಿಯರಿಯನ್ನು ಫಾಲೋ ಮಾಡಿ ನಾವು ಪಾಕಿಸ್ತಾನ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳ್ದ, ಆಯ್ತಾ. ಸೊ ಈಗ ಅದನ್ನ ಹೇಳುವಾಗ ಕಾಶ್ಮೀರ್ ಇಸ್ ಪಾಕಿಸ್ತಾನ್ ಇಸ್ ಜ್ಯುಗುಲರ್ ಅಂತಂದ್ರು, ಆಯ್ತಾ. ಆದ್ರೆ ಪಾಕಿಸ್ತಾನದ ಜ್ಯುಗುಲರ್ ಕಾಶ್ಮೀರ್ ಅಲ್ಲ, ರಿವರ್ ಇಂಡಸ್ ಪಾಕಿಸ್ತಾನದ ಜ್ಯುಗುಲರ್,
ಅಂತ ತೋರಿಸಿ ಮೊನ್ನೆ ಆಕ್ಚುಲಿ ನಿರ್ಧಾರ ತಗೊಂಡ್ವಿ. ಆ ಒಂದು 65 ವರ್ಷಗಳಿಂದ ಅನೂಚನಾಗಿ ನಡ್ಕೊಂಡು ಬಂದಿದ್ದ ಆ ಟ್ರೀಟಿಯನ್ನ ನಾವು ಅದನ್ನ ಅಬೇನ್ಸಲ್ಲಿಟ್ಟಿದ್ದೀವಿ. ಸೊ ಪಾಕಿಸ್ತಾನಕ್ಕೆ ಈಗ ಆಸಿಫ್ ಮುನೀರ್ಗೆ ಜುಗುಲರ್ ಏನು ಅಂತ ಈಗ ಗೊತ್ತಾಗಿದೆ. ಯಾಕಂದ್ರೆ ಈಗಾಗಲೇ ಎಷ್ಟು ಸಿಗ್ತಿದೆ ವಾಟರ್, ಅದರಲ್ಲೂ ಸಹ ಸಿಂಧ್ಗೆ ನೀರು ಕೊಡದೆ ಪಂಜಾಬ್ ತಾನೇ ಉಪಯೋಗಿಸ್ಕೊತಾ ಇದ್ದದ್ರಿಂದ ಸಿಂಧ್ನಲ್ಲಿ ಈಗಾಗಲೇ ಆಂದೋಲನಗಳು ನಡೀತಾ ಇದೆ ಪಂಜಾಬಿಗಳ ವಿರುದ್ಧ. ಈಗ ಪಂಜಾಬ್ಗೂ ಸಹ ನೀರಿಲ್ಲದ ರೀತಿಯಲ್ಲಿ ಇಂಡಿಯಾ ಮಾಡ್ತಾ ಇದೆ. ತಕ್ಷಣ ಆಗೋದಿಲ್ಲ. ನಾವು ಕಟ್ಟಿರುವಂತಹ ಬಾಗ್ಲಿಹಾರ್, ಸಲಾಲ್ ಮತ್ತೆ ಎಂತದ್ದು ಅದು ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೋಸ್ಕರ ಒಂದು 5-6 ನಾವು ಡ್ಯಾಮ್ಗಳು ನಾವು ಕೊಟ್ಟಿರೋದು. ಅದು ಆಕ್ಚುಲಿ ದೊಡ್ಡ ಡ್ಯಾಮ್ ಜಲಾಶಯ ನಿರ್ಮಾಣ ಮಾಡೋದಕ್ಕಲ್ಲ, ಹೈಡಲ್ ಪವರ್ ಮಾತ್ರ ಅನುಕೂಲ ಆಗೋ ರೀತಿ ಅದನ್ನೇ ನಾವು ಆಕ್ಚುಲಿ ಇನ್ನಷ್ಟು ಎತ್ತರಿಸಿ ಅದನ್ನ ನಾವು ತಡೆ ಹಿಡಿಬಹುದು. ಇದೊಂದು ರೀತಿಯ ಮಾಡಿದ್ರೆ ಇದು ಮೀಡಿಯಂ ಒಂದು ಆಯ್ಕೆ ಆಗಿರೋದು ನಮ್ಮದು. ಆಕ್ಚುಲಿ ಅದು ಹಾರ್ಡ್ ಚಾಯ್ಸ್ ಆಗ್ಬಿಡ್ತದೆ. ಇನ್ನು ಹಾರ್ಡ್ ಹೋಗೋದಾದ್ರೆ ಮಿಲಿಟರಿ ಆಪ್ಷನ್ ನಾನು ಮಾತಾಡಬಹುದು ಅದ್ರ ಬಗ್ಗೆ ಒಂದು ನಿಮಿಷ? ಮಾತಾಡಿ ಸರ್, ಮಾತಾಡಿ. ಎಸ್, ನೋಡಿ, ಈಗ ನಾವು ಹಿಂದೆ ಸಹ ನನ್ನ ಜೊತೆ ಇರುವಂತ ಇಬ್ಬರು ಮಹನೀಯರ ವಿಷಯವನ್ನು ಒಬ್ರು ಅದನ್ನ ಪ್ರಸ್ತಾಪ ಮಾಡಿದ್ರು. ಓಕೆ, ಈಗ ನೋಡಿ ಪಾಕಿಸ್ತಾನ ಇನ್ಫ್ಯಾಕ್ಟ್ POJ ಆಜಾದ್ ಕಾಶ್ಮೀರದ ಪ್ರೈಮ್ ಮಿನಿಸ್ಟರ್ ಅನ್ವರುಲ್ ಹಕ್ ಆತ ಹೇಳಿದ್ದು, ಅವರೆಲ್ಲ ಹೇಳಿದ ಮಾತುಗಳನ್ನ ನಾವು ಕೇಳ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಒಂದು ಲಿಮಿಟೆಡ್ ವಾರ್ ಬೇಕಾಗಿದೆ ಅನ್ಸುತ್ತೆ. ಬಲೂಚಿಸ್ತಾನದಲ್ಲಿ ಅದು ಎದುರಿಸ್ತಾ ಇರೋ ತೊಂದರೆ, ಅಫ್ಘಾನಿಸ್ತಾನದ ವಿರುದ್ಧ ಅದು ಎದುರಿಸ್ತಾ ತೊಂದರೆ, ಅದರಿಂದ ಪಾಕಿಸ್ತಾನಿಗಳನ್ನ ಮತ್ತೆ ಒಟ್ಟುಗೂಡಿಸಬೇಕಾದ್ರೆ ಇಂಡಿಯಾ ವಿರುದ್ಧ ನಾವು ಕಾಲ್ಕೆರೆದ ಜಗಳಕ್ಕೆ ಹೋಗ್ಬೇಕು. ಇಂಡಿಯಾ ವಿರುದ್ಧ ನಾವು ಏನಾದ್ರು ಇಂಡಿಯಾ ನಮ್ಮ ವಿರುದ್ಧ ಇದೆ ಅಂದ್ರೆ ಇಡೀ ಪಾಕಿಸ್ತಾನಿಯರು ಎಲ್ಲವನ್ನು ಮರೆತು ಒಂದಾಗ್ತಾರೆ ಅನ್ನೋದು ಅನ್ವರುಲ್ ಹಕ್ದು ಉದ್ದೇಶ ಆಗಿರೋ ರೀತಿ ಇದೆ, ಆಸಿಫ್ ಮುನೀರ್ದು ಉದ್ದೇಶ ಇರುತ್ತೆ. ಹೀಗಾಗಿ ಇವರಿಬ್ರು ಆ ಲೈನ್ ನಲ್ಲಿ ಮಾತಾಡಿದ್ದಾರೆ. ಕಳೆದ ಒಂದು ವಾರದಲ್ಲಿ ಈ ಮಾತುಗಳನ್ನ ನಾವು ಕೇಳಿದ್ದೀವಿ. ಆದ್ರೆ ನಾವು ಒಂದನ್ನು ಯೋಚನೆ ಮಾಡಬೇಕು. ಓಕೆ, ಪಾಕಿಸ್ತಾನ ಯುದ್ಧ ಬೇಕಾಗಿರೋದು ಲಿಮಿಟೆಡ್ ಯುದ್ಧ ನಮಗ್ ಬೇಕಾಗಿದೆಯಾ? ಇಲ್ಲಿ ಪ್ರಾಬ್ಲಮ್ ಏನ್ ನೋಡ್ಬೇಕು ಅಂದ್ರೆ ಪಾಕಿಸ್ತಾನ ಮಾತ್ರವಾ ನಮ್ಮ ಎನಿಮಿ ಇರೋದು ಇಸ್ಲಾಮಾಬಾದ್ ಮತ್ತೆ ರಾವಲ್ಪಿಂಡಿನಲ್ಲಿ ಮಾತ್ರವಾ, ಬೇರೆಲ್ಲ ಇಲ್ವಾ ಅಂತ. ಅದಕ್ಕೆ ಬೇರೆಲ್ಲ ಇದೇನದಕ್ಕೆ ಒಂದು ಲೈನ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ. ಮೊನ್ನೆ ಇದೇ ಜನವರಿನಲ್ಲಿ ಅಥವಾ ವರ್ಷದ ಹಿಂದೆ ಹೇಳಿದ್ರು ಪಾಕಿಸ್ತಾನದ ಟ್ಯಾಂಕ್ ಗಳನ್ನ ಚಲಾಯಿಸೋದಕ್ಕೆ ನಮ್ಮಲ್ಲಿ ಫ್ಯೂಯಲ್ ಇಲ್ಲ ಅಂತ, ಟ್ಯಾಂಕ್ ಗಳು ನಿಂತೋಗಿದ್ದು. ಮೊನ್ನೆ ಜನವರಿನಲ್ಲಿ ಅದೇ ಆರ್ಮಿ ಜನರಲ್ಲೇ ಹೇಳಿದ್ದೇನು, ನಮ್ಮಲ್ಲಿ ಫ್ಯೂಯಲ್ ಇಲ್ಲ, ತರೋದಕ್ಕೂ ಹಣ ಇಲ್ಲ, ಈ ಡಿಸೆಂಬರ್ ವರೆಗೆ ಯಾವುದೇ ರೀತಿಯ ಮಿಲಿಟರಿ ಎಕ್ಸಸೈಸ್ ನಾವು ಮಾಡೋದಕ್ಕಾಗೋದಿಲ್ಲ. ಐದರ್ ಆಕ್ಚುಲಿ ನೇವಲ್, ಏರಿಯಲ್ ಆರ್ ಇವನ್ ಲ್ಯಾಂಡ್ ಎಕ್ಸೈಸ್ ಏನೂ ಮಾಡಕ್ಕಾಗಲ್ಲ, ಎಲ್ಲವನ್ನು ನಿಲ್ಲಿಸ್ಬಿಟ್ರು ಫ್ಯೂಯಲ್ ಇಲ್ಲ ಅಂತ. ಆದ್ರೆ ಮೊನ್ನೆಯಿಂದ ಟ್ಯಾಂಕ್ ಗಳನ್ನೆಲ್ಲ ಲಾಹೋರ್ ಕಡೆಗೆ, ದೆನ್ LOC ಕಡೆಗೆ, ಇಂಟರ್ನ್ಯಾಷನಲ್ ಬಾರ್ಡರ್ ಕಡೆಗೆ ವೇಗವಾಗಿ ಸಾಗಿಸ್ತಾ ಇದ್ದಾರೆ. ಏರ್ಪ್ಲೇನ್ ಗಳನ್ನ ತೈನಾತ್ ಮಾಡ್ತಾ ಇದ್ದಾರೆ. ಎಲ್ಲಿ ಬಂತು ಅವರಿಗೆ ಫ್ಯೂಯಲ್? ಆ ಫ್ಯೂಯಲ್ಗೆ ಹಣ ಎಲ್ಲಿಂದ ಬಂತು? ಚೈನಾದಿಂದ. ಯಾಕೆ ಚೈನಾದಿಂದ? ಒಂದೇ ಕಾರಣ, ನೀವು ಒಂದು ಮಾತು ಹೇಳಿದ್ರಿ ಶುರುನಲ್ಲಿ, ಆಯ್ತಾ, ಸುಂಕ ಸಮರ ಅಂತ ಟ್ರಂಪ್ ಅವರದ್ದು. ಆ ಸುಂಕ ಸಮರದಲ್ಲಿ ನೀನು ನನ್ ಜೊತೆ ಇರುವಂತ ಚೈನಾ ಏನೆಲ್ಲಾ ಮಾಡಿ ಇಂಡಿಯಾನ ಕರೀತು. ಇಂಡಿಯಾ ಅಂಡ್ ಚೈನಾ, ಡ್ರ್ಯಾಗನ್ ಅಂಡ್ ಎಲಿಫೆಂಟ್ ಶುಡ್ ಡ್ಯಾನ್ಸ್ ಟುಗೆದರ್ ಅಂತ ಜಿ ಜಿನ್ಪಿಂಗ್ ನಮ್ಮ ರಾಷ್ಟ್ರಪತಿಗಳಿಗೆ ಪತ್ರ ಬರೆದ್ರು ಎಲ್ಲ. ಆದ್ರೆ ಇಂಡಿಯಾ ಏನ್ ಮಾಡ್ತು? ಸೋಮವಾರ ನಾವು ಸ್ಟೀಲ್ ಇಂಪೋರ್ಟ್ ಮೇಲೆ 12% ಟ್ಯಾಕ್ಸ್ ಹಾಕಿದ್ವಿ. ಆಯ್ತಾ, ಸ್ಟೀಲ್ ಎಲ್ಲ ಬರೋದು ಚೈನಾದಿಂದನೇ. ಆ 12% ಅಮೆರಿಕ ಹಾಕಿರೋ 25% ಟ್ಯಾರಿಫ್ ಇದು ಚೈನೀಸ್ ಸ್ಟೀಲ್ ಮೇಲೆ ನಮ್ಮದು 12% ಸೇರಿಸಿದ್ರೆ ಚೈನಾದ ಸ್ಟೀಲ್ ಇಂಡಸ್ಟ್ರಿ ಕಂಪ್ಲೀಟ್ ಖತಮ್ ಆಗೋಯ್ತು. ಸೋಮವಾರ ಮಧ್ಯಾಹ್ನ ಅನೌನ್ಸ್ ಮಾಡಿದ್ವಿ, ಮಂಗಳವಾರ ಮಧ್ಯಾಹ್ನ ಈ ಅಟ್ಯಾಕ್ ಆಯ್ತು. ಅಂದ್ರೆ ಈ ಅಟ್ಯಾಕ್ ಆಕ್ಚುಲಿ ವರದಿಗಳ ಪ್ರಕಾರ 2 ವಾರದಿಂದಲೂ ಟೆರರಿಸ್ಟ್ಗಳಲ್ಲಿ ಓಡಾಡ್ತಾನೆ ಇದ್ರು. ಆದ್ರೆ ನಾನು ಹೇಳೋದು ಅವರ ಉದ್ದೇಶ ಪ್ರವಾಸಿಗರಾಗಿರ್ಲಿಲ್ಲ, ಅದ ಉದ್ದೇಶ ಅಮರನಾಥ್ ಯಾತ್ರಿಗಳಾಗಿದ್ರು. ಇನ್ಫ್ಯಾಕ್ಟ್ ಆಕ್ಚುಲಿ ಇಲ್ಲೇ ಆ ಬೈಸರನ್ ಮೆಡೋನಲ್ಲಿ ಅದು ಪ್ರವಾಸಿಗರಿಗೆ ಓಪನ್ ಆಗೋದು ಜೂನ್ ತಿಂಗಳಲ್ಲಿ. ಈ ವರ್ಷ ಮಾತ್ರ ಏಪ್ರಿಲ್ 20th ಓಪನ್ ಮಾಡಿದ್ರು. ಯಾಕೆ ಅಂತ ಗೊತ್ತಿಲ್ಲ, ಆಯ್ತಾ. ಅಂದ್ರೆ ಆಕ್ಚುಲಿ ಏನಾಗಿದೆ, ಆಗ ಈ ಬೈಸರಿನ ಮೇಲೆ ಟೆರರಿಸ್ಟ್ ಪ್ರವಾಸಿಗರ ಓಪನ್ ಮಾಡಿರೋದನ್ನ ನೋಡಿದ ಮೇಲೆ ಚೈನಾ ಇಂಡಿಯಾನ ಪಾಠ ಕಲಿಸೋಸ್ಕರ, ಇಂಡಿಯಾವನ್ನ ಪಾಕಿಸ್ತಾನ ಜೊತೆ ಎಂಗೇಜ್ ಮಾಡಿ ಬಿಟ್ಟುಬಿಡೋದಕ್ಕೋಸ್ಕರ ಇಟ್ ಗೇವ್ ಗ್ರೀನ್ ಸಿಗ್ನಲ್. ಚೈನೀಸ್ ಸೋಲ್ಜರ್ಸ್ ಆರ್ ಆನ್ ಪಾಕಿಸ್ತಾನಿ ಸಾಯ್. ಬೈಯಲ್ಲೇ ಪುಟ್ಟ ಹೊಡೆತಗಳನ್ನ ತಾಳ್ಲಾರದೆ ಪಾಕಿಸ್ತಾನಿಗಳು ಚೈನೀಸ್ ಸೋಲ್ಜರ್ಸ್ ತಮ್ಮ ನೆಲಕ್ಕೆ ಅಲೋ ಮಾಡಿದ್ದಾರೆ. ಚೈನೀಸ್ ಸೋಲ್ಜರ್ಸ್ ಅಂಡ್ ಪಾಕಿಸ್ತಾನಿ ಸಾಯ್. ಸೊ ಚೈನೀಸ್ ಹ್ಯಾವ್ ಟೋಲ್ಡ್ ಪಾಕಿಸ್ತಾನಿ army has told that what is it, TRF, okay, ಅವರು ಈ ಒಂದು 7 ಅಥವಾ 8 ಜನ ಟೆರರಿಸ್ಟ್ ಗಳಿಗೆ
ಆ ಪ್ರದೇಶದಲ್ಲಿ ಇದ್ರಲ್ಲ ಅವ್ರಿಗೆ ಹೇಳಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ಹಿಂದೆ ಇರೋದು ಚೈನಾ. ಸೊ ಕ್ಯಾನ್ ವಿ ಆಕ್ಚುಲಿ ಕಾನ್ಫ್ರಂಟ್ ಚೈನಾ, ಅದನ್ನು ನಾವು ಯೋಚನೆ ಮಾಡಬೇಕು. Fine. ಚೈನಾ ನೇರ ಬರೋದಿಲ್ಲ ಇಲ್ಲಿ. ಒಂದು ಅರ್ಧ ನಿಮಿಷದಲ್ಲಿ ಇನ್ನೊಂದು ಮಾತಾಡ್ಬಿಡ್ತೀನಿ ನಾನು. Okay. ಏನಾಗಿದೆ ಸಿಚುವೇಶನ್ ನೀವು ಕಲ್ಪನೆ ಮಾಡ್ಕೊಳ್ಳಿ. ಶಿಕಾರಿ ಹುಲಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ಕುರಿಯನ್ನ ಕಟ್ತಾನೆ. ಹುಲಿ ಬಂದು ಕುರಿಯನ್ನ ಹಿಡಿತದೆ, ಆಗ ನಾನು ಅದನ್ನ ಕೊಲ್ಲಬಹುದು ಅಂತ. ಇಲ್ಲಿ ಶಿಕಾರಿ ಚೈನಾ, ಕುರಿ ಪಾಕಿಸ್ತಾನ, ಹುಲಿ ಇಂಡಿಯಾ. ಚೈನಾ ಪಾಕಿಸ್ತಾನ ಚೈನೀ ಶಿಕಾರಿ ಪಾಕಿಸ್ತಾನ ಕುರಿಯನ್ನ ಕಟ್ಟಿ ಭಾರತ ಅನ್ನೋ ಹುಲಿಯನ್ನ ಅಟೆಂಪ್ಟ್ ಮಾಡ್ತಾ ಇದ್ದಾನೆ. ಆದ್ರೆ ಆ ಶಿಕಾರಿ ಮಾಡೋದಕ್ಕೆ ಅಮೆರಿಕ ಬೇಕಾಗಿದೆ. ಅದನ್ನ ಟ್ರಂಪ್ 2 ಸಲ ಹೇಳಿದ್ದಾರೆ. ಒಂದು ಮಂಗಳವಾರ ಸಂಜೆ ಜಿಡ್ಡಾಗೆ ಫೋನ್ ಮಾಡಿ ಮೋದಿಯವರ ಜೊತೆ ಮಾತಾಡಿದ್ದಾರೆ, ನಿನ್ನೆ ಬೆಳಿಗ್ಗೆನೂ ಮಾತಾಡಿದ್ದಾರೆ. ಸಿಚುವೇಶನ್ ಹೀಗಿದೆ, ಶಿಕಾರಿಗೆ ತಯಾರಾಗ್ತಾ ಇದೆ. ಸೊ ಇಲ್ಲಿ ಕುರಿ ಹೇಳಿದ್ಮೇಲೆ ಅಂತಿಮವಾಗಿ ಸಾಯೋದು ಕುರಿ, ಎಲ್ಲಾ ಕಡೆಯಿಂದನೂ ಸಾಯೋದು ಕುರಿ. ಅದನ್ನ ಕುರಿ ಅರ್ಥ ಮಾಡ್ಕೋತಾ ಇಲ್ಲ. Fine. ಎಸ್ ಸರ್, ತುಂಬಾ ಮಾತಾಡ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ ಸರ್, ಇಟ್ಸ್ ಓಕೆ.